ಒಂದು ಹೆಣ್ಣಾದವಳಿಗೆ ಏಕಾಂತದ ಅಭ್ಯಾಸ ಆಗ್ಬಿಟ್ರೆ ಅವಳು ಯಾರ ನೆರವಿಗೂ ಕಾಯಲ್ಲ, ಯಾರನ್ನೂ ದೂರೋದಿಲ್ಲ. ಅವಳು ಯಾರು ಎಷ್ಟು ವ್ಯಸ್ತರಾಗಿದ್ದಾರೆ, ಅವರು ಸಿಗಬಹುದಾ ಅಥವಾ ಇಲ್ವಾ, ಸಮಯ ಕೊಡ್ತಿಲ್ಲ ಅನ್ನೋದನ್ನ ದೂರೋದು ಮಾಡಲ್ಲ. ಯಾರೊಬ್ಬರ ಆಣೆ ಪ್ರಮಾಣದ ಭಾರವನ್ನು ತನ್ನ ಮನಸ್ಸಿನಲ್ಲಿ ಹೊರಕ್ಕೆ ಹೋಗಲ್ಲ. ಯಾರ ಮೇಲೂ ಕೋಪಗೊಳ್ಳಲ್ಲ, ಯಾರ ಹತ್ತಿರವೂ ಕ್ಷಮೆ ಯಾಚಿಸಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅವಳು ಮೌನವಾಗಿ ಬಾಳೋದನ್ನ ಕಲ್ತು ಬಿಡ್ತಾಳೆ. ಅವಳ ಚಾಯ್ ಕಪ್ ಜೊತೆ ಮೌನದ ಮಾತು, ಪುಸ್ತಕದ ಅಕ್ಷರಗಳೊಂದಿಗೆ ಸ್ನೇಹ, ತನ್ನ ಕೊಠಡಿಯ ಒಂದು ಕೋಣೆಯಲ್ಲಿ ನೆಮ್ಮದಿ. ಯಾರ ಹಂಗೂ ಇಲ್ಲದ ತನ್ನದೇ ಆದ ಒಂದು ಪ್ರಪಂಚವನ್ನ ಸೃಷ್ಟಿಸಿಕೊಳ್ತಾಳೆ. ಅಲ್ಲಿಗೆ ಸೀಮಿತ ಅವಳು, ಅವಳ ಏಕಾಂಗಿತನ. ಯಾರಿಗೂ ಪ್ರವೇಶವಿಲ್ಲದ